MP ಎಲೆಕ್ಷನಲ್ಲಿ ಲಾಸ್ಟ್ ಟೈಮು ಅವ್ರು ಸೋಲ್ಬೇಕಾಯ್ತು. ಅದನ್ನ ಅರಗಿಸ್ಕೊಂಡಿದ್ದಾರಾ? ನಾನೇ 3 ದಿನ ಊಟ ಬಿಟ್ಬಿಟ್ಟಿದ್ದೆ. ಹ್ಮ್. ಅವ್ರಿಗಿಂತ ನಮಗೆಲ್ಲ ಸಖತ್ ನೋವಾಯ್ತು. ನಾನು ಇವತ್ತೇ ಹೇಳ್ತೀನಿ, ಐ ಮಿಸ್ ಹಿಮ್ ಹ್ಮ್. ಆಸ್ ಎ MP. ಇವತ್ತೇನಾದರೂ ಈ ಸರ್ಕಾರದಲ್ಲಿ ಅವ್ರು MP ಆಗಿದ್ದಿದ್ರೆ ಇವತ್ತು ಇಡೀ ಪಾರ್ಲಿಮೆಂಟಲ್ಲಿ ಏನು ನಡೀತಾ ಇತ್ತು ಕೆಲಸ, ಅದ್ರದ್ದು ಕಥೆನೇ ಬೇರೆ ಇತ್ತು. ಹೊಸ MP ಡಾಕ್ಟರ್ ಮಂಜುನಾಥ್ ಅವರು ಸಪೋರ್ಟ್ ಮಾಡ್ತಿಲ್ವಾ? ಅವರು ಬಿಫೋರ್ ಬಿಕಮಿಂಗ್ MP ನಮಗೆಲ್ಲ ಅವರು ಟೀಚರು, ಹ್ಮ್ ಹ್ಮ್ ಅವ್ರ ಬಗ್ಗೆ ಗೌರವ ಇದೆ. ಹ್ಮ್ ಹ್ಮ್ ಪೊಲಿಟಿಕ್ಸ್ ಆಸ್ ಎ ಡಾಕ್ಟರ್ ಕೆಲಸ ಮಾಡೋದೇ ಒಂಥರ, ಆಸ್ ಎ ಪೊಲಿಟಿಷಿಯನ್ ಕೆಲಸ ಮಾಡೋದೇ ಒಂಥರ. ಅವ್ರು ಮೊದಲಿಂದನೂ ಸಾಫ್ಟ್ ನೇಚರ್, ಅವ್ರದೇ ಆದಂಥ ವೃತ್ತಿಯಲ್ಲಿ ಒಳ್ಳೆ ಹೆಸರು ತೆಗೆದುಕೊಂಡಿದ್ದಾರೆ. ಆದರೆ ಈ ಪೊಲಿಟಿಕ್ಸ್ ವಿಚಾರದಲ್ಲಿ ಬಂದಾಗ ಅಷ್ಟು ನಮಗೆ ಬಲ ಸಿಗದೇ ಇರೋಂಥದ್ದು ಉದಾಹರಣೆಗಳಿದೆ. ಬಟ್ ಅದನ್ನು ನಾನು ಇದನ್ನು ತೋರಿಸಿ ಆರೋಪ ಮಾಡೋಕ್ಕಿಂತ ನಮಗೆ DK ಸುರೇಶ್ ಸಾಹೇಬರು ಒಂದು ಬಲ ಇತ್ತು, ಒಂದು ಶಕ್ತಿ ಇತ್ತು. ಬಟ್ ಆದ್ರೂ ಸಹ ಈಗಲೂ ಸಹ ಪ್ರತಿಯೊಂದು ಹೆಜ್ಜೆಯಲ್ಲೂ ಅವ್ರು MP ಆಗಿ ಏನು ಮಾಡ್ತಿದ್ರು ಅದರಷ್ಟೇ ಇವಾಗ ಕೆಲಸಗಳನ್ನು ಅವರು ನಮ್ಮ ಕುಣಿಗಳು ಮಾಡಿಕೊಡ್ತಾ ಇದ್ದಾರೆ. ಸೊ ವಿಶೇಷವಾಗಿ ನಾನು DK ಸುರೇಶ್ ಸಾಹೇಬ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ.